ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಪ್ರದೋಷ ಅಂದ್ರೇನೆ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿರುತ್ತೆ. ಅದರಲ್ಲೂ ಪ್ರಮುಖವಾಗಿ ಪುಷ್ಯ ಮಾಸದ ಪ್ರದೋಷ, ಅದರಲ್ಲೂ ಶುಕ್ರವಾರ ಪ್ರದೋಷ ಬಂದಿದೆ. ಹೇಗಾಚರಣೆ ಮಾಡಬೇಕು, ಏನೆಲ್ಲ ಫಲ ಸಿದ್ಧಿಸುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತಾರೆ. ಜೊತೆಗೆ ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ರೇಣುಕಾರಾಧ್ಯ ಗುರೂಜಿ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಾಯ ಸಲಿಲಾನಿತಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪ್ರಮೇಯೋಮಂ. ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಭೂತ ದೇವಕಾರ್ಯ ಸಮದ್ಯತ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಗುರೂಜಿ, ಎಂದಿನಂತೆ ಕಾರ್ಯಕ್ರಮದ ಆರಂಭದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಮ್ಮ ವೀಕ್ಷಕರದ್ದು. ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸಿ ಗುರೂಜಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಇರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರ. ಮಧ್ಯಾಹ್ನ 12:25 ರೋಹಿಣಿ ನಕ್ಷತ್ರವಿರುವಂಥದ್ದು. ತದನಂತರವಾಗಿ ಮೃಗಶಿರ ನಕ್ಷತ್ರದ ಒಂದು ಭಾವಫಲದಲ್ಲಿ ಚಂದ್ರನ ಸಂಚಾರ. ಏನೆಲ್ಲ ಫಲಾಫಲ ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಅನುಕೂಲವಾಗ್ತಕ್ಕಂಥದ್ದು, ಅಂಥ ಒಂದು ಉದ್ಯಮದಲ್ಲಿರ್ತಕ್ಕಂಥವ್ರಿಗೆ ಅಧಿಕ ಧನಾಗಮನವಾಗ್ತಕ್ಕಂಥದ್ದಕ್ಕೆ ದಾರಿಯಾಗ್ತಕ್ಕಂಥದ್ದು. ಮಾತಿನಿಂದ ಸ್ವಲ್ಪ ಕಲಹಗಳು ಉತ್ಪತ್ತಿ ಆಗ್ತಕ್ಕಂಥದ್ದು. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ನೋಡ್ತಕ್ಕಂಥ ಒಂದು ವಾತಾವರಣ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಮೇಷರಾಶಿ ನೋಡುವಂಥದ್ದು. ಸಿಹಿ ಪೊಂಗಲನ್ನು ಮಕ್ಕಳಿಗೆ ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭರಾಶಿ, ಅನಿರೀಕ್ಷಿತವಾಗಿ ಸಾಲ ಮಾಡುವಂಥ ಒಂದು ಪರಿಸ್ಥಿತಿ, ಸಾಲದ ಸಹಾಯಗಳು ಲಭಿಸ್ತಕ್ಕಂಥದ್ದು. ಭಾವನೆಗಳಿಗೆ, ಆಸೆ ಆಕಾಂಕ್ಷೆ ಕಲ್ಪನೆಗಳಿಗೆ ಬೆಲೆ ಇವತ್ತಿನ ದಿವಸ ಲಭಿಸ್ತಕ್ಕಂಥದ್ದು. ಸ್ವಂತ ಕಾರ್ಯ ಕರ್ತವ್ಯಗಳಿಗೆ, ಉದ್ಯಮ ವ್ಯಾಪಾರಕ್ಕಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥ ಯೋಗ ಫಲಗಳು ಕೂಡಿ ಬರ್ತಕ್ಕಂಥದ್ದನ್ನು ವೃಷಭರಾಶಿ ನೋಡುವಂಥದ್ದು. ನೆರೆಹೊರೆಯಲ್ಲಿರುವ ದೇವಸ್ಥಾನಗಳಿಗೆ ಹಾಲಿನ ಅಭಿಷೇಕವನ್ನು ಮಾಡೋದ್ರಿಂದ ದೋಷ ಪ್ರಮಾಣಗಳು ಬೇಗ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಕುಟುಂಬಕ್ಕಾಗಿ, ವಸ್ತ್ರ ಆಭರಣ ಖರೀದಿಗಾಗಿ ಅಧಿಕ ಖರ್ಚುಗಳು ಬರುವಂಥದ್ದು. ಸರ್ಕಾರ ಪತ್ರ ವ್ಯವಹಾರಗಳ, ಪಿತ್ರಾರ್ಜಿತ ಆಸ್ತಿಯ ಪತ್ರ ವ್ಯವಹಾರಗಳಲ್ಲಿ ಅಡೆತಡೆಗಳು ಬರ್ತಕ್ಕಂಥ ಒಂದು ಸ್ಥಿತಿ. ದೂರ ಪ್ರದೇಶದಿಂದ ಅಥವಾ ದೂರದ ಸ್ನೇಹಿತರಿಂದ ಧನಾಗಮನವಾಗ್ತಕ್ಕಂಥದ್ದು. ಮೋಜು ಮಸ್ತಿಯಲ್ಲಿ ತೊಡಗತಕ್ಕಂಥ ವಾತಾವರಣ. ಮಧ್ಯಾಹ್ನದ ನಂತರವಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೋಡ್ತಕ್ಕಂಥದ್ದು. ಧನನಷ್ಟವನ್ನು ಮಾಡಿಕೊಳ್ತಕ್ಕಂಥದ್ದು. ಉದ್ಯೋಗ ಕಾರಣಾರ್ಥವಾಗಿ ಧನನಷ್ಟ, ರಿಪೇರಿಗಾಗಿ ಧನನಷ್ಟ ಮಾಡ್ತಕ್ಕಂಥದ್ದು, ಯಂತ್ರೋಪಕರಣಗಳಿಗಾಗಿ ಧನನಷ್ಟವನ್ನು ಮಾಡಿಕೊಳ್ತಕ್ಕಂಥ ವಾತಾವರಣವನ್ನು ಮಿಥುನ ರಾಶಿ ನೋಡುವಂಥದ್ದು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ರಾಘವೇಂದ್ರರ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಸ್ವಯಂಕೃತ ಅಪರಾಧಗಳಿಂದ ಸಂಕಷ್ಟವನ್ನು ಅನುಭವಿಸ್ತಕ್ಕಂಥ ವಾತಾವರಣ. ಬಹಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು. ಕುಟುಂಬ ಸಮೇತ ದೂರ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳು. ಮಿತ್ರರಿಗಾಗಿ, ಹಿರಿಯ ಸಹೋದರಿಗಾಗಿ, ಮಹಿಳೆಗಾಗಿ ಅಧಿಕ ಖರ್ಚುಗಳು ಮತ್ತು ನಷ್ಟಗಳನ್ನು ಮಾಡ್ತಕ್ಕಂಥದ್ದು. ಅವರಿಗೋಸ್ಕರವಾಗಿ ಅಧಿಕ ಸಾಲವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಏನಾದರೂ ಬರುವಂಥದ್ದನ್ನು ಕಟಕ ರಾಶಿ ನೋಡುವಂಥದ್ದು. ಕುಲದೇವತೆಗೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಮಿತ್ರರಿಂದ ದೂರ ಪ್ರದೇಶದಲ್ಲಿ ಉದ್ಯೋಗ ಲಾಭವಾಗ್ತಕ್ಕಂಥದ್ದು. ಮಕ್ಕಳಿಂದ ಮಾನ ಅಪಮಾನಗಳು ಮತ್ತು ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥ ವಾತಾವರಣ. ಸೋದರ ಮಾವನೊಂದಿಗೆ, ಸಹೋದರನೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥದ್ದು. ಅವರಿಂದ ಸಮಸ್ಯೆಗೆ ಸಿಲುಕಲ್ಕಲ್ತ ವಾತಾವರಣಗಳ ನಿರ್ಮಾಣವಾಗ್ತಕ್ಕಂಥದ್ದನ್ನು ಸಿಂಹರಾಶಿ ನೋಡುವಂಥದ್ದು. ಮುತ್ತೈದೆಯರ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ತಂದೆಯಿಂದ ಲಾಭ ಮತ್ತು ಅನುಕೂಲವನ್ನು ನೋಡ್ತಕ್ಕಂಥದ್ದು. ನೆರೆಹೊರೆಯ ಮಿತ್ರರೊಂದಿಗೆ ಮನಸ್ತಾಪ ಮತ್ತು ದಹಯಾತಿ ಕಲಹಗಳಾಗ್ತಕ್ಕಂಥದ್ದು. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥದ್ದಕ್ಕೆ ದಾರಿಯಾಗ್ತಕ್ಕಂಥದ್ದು. ಉತ್ತಮ ಹೆಸರು, ಉದ್ಯೋಗವನ್ನು ಪಡೆಯಬೇಕು ಅನ್ನೋ ರೀತಿಯಾದಂಥ ಒಂದು ಕನಸನ್ನು ಹೆಚ್ಚಾಗಿ ಕಾಣತಕ್ಕಂಥದ್ದನ್ನು ಇವತ್ತಿನ ದಿವಸ ಈ ಕನ್ಯಾ ರಾಶಿ ನೋಡುವಂಥದ್ದು. ಅಸಹಾಯಕ ಹೆಣ್ಣು ಮಕ್ಕಳಿಗೆ ವಸ್ತ್ರದಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ ಗುರೂಜಿ, ಒಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹನುಮಂತರಾಜು ಕರೆ ಮಾಡಿದ್ದಾರೆ ಶಿರಾಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ನಿಮ್ಮ ಜನ್ಮ ದಿನಾಂಕ ತಿಳಿಸಿ. ಮೇಡಮ್ 9/5/2007. ಓಕೆ. ಮಧ್ಯಾಹ್ನ 3:04 ಮಾತಾಡಿ ಗುರುಜಿ ಹತ್ರ. ನಮಃ ಶಿವಾಯ. ಹಲೋ, ನಮಸ್ಕಾರ ಗುರುಜಿ. ಏನ್ ಹೆಸರು? ಶಶಿಕುಮಾರ್ ಅಂತ. ಆಗಲಿ. ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಆಗಲಿ. ಲಗ್ನಾಂಶ
ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಶ್ರವಣ ನಕ್ಷತ್ರ ಶರಣ ನಕ್ಷತ್ರದಲ್ಲಿರ್ತಕ್ಕಂಥ ಜನನವಾಗಿರ್ತಕ್ಕಂಥದ್ದು. ಲಗ್ನಾಂಶವನ್ನು ನೋಡಿದಾಗ ಉತ್ತರ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಯಾಕೋ ಆರೋಗ್ಯದ ಪರಿಸ್ಥಿತಿಗಳು ಅಂತಕ್ಕಂಥದ್ದು ಅಷ್ಟಮ ಆಗಿ ಉತ್ತಮವಾಗಿ ಇಲ್ಲ ಅನ್ನೋ ರೀತಿಯಾದ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಕ್ಕಂಥ ಒಂದು ವಾತಾವರಣಗಳಿರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಸ್ವಲ್ಪ ಹೊಟ್ಟೆ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಉಷ್ಣಬಾಧೆಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಈ ಜಾತಕಕ್ಕೆ ಸ್ವಲ್ಪ ಹೆಚ್ಚಾಗಿ ಕಾಡ್ತಾ ಇರ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು ಉಂಟು. ಅದರ ಜೊತೆಯಲ್ಲಿ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಯಾಕೋ ಸ್ವಲ್ಪ ಮರವಿನ ಸ್ವಭಾವ, ಭಾಳ ಬುದ್ಧಿವಂತಿಕೆ, ಚುರುಕುತನ ಎಲ್ಲವೂ ಇದ್ರೂ ಕೂಡ ಇನ್ನೇನು ಎಕ್ಸಾಮ್ ಟೈಮಿಗೆ ಏನಾದರೂ ಸ್ವಲ್ಪ ಹುಷಾರಿಲ್ದಂಗೆ ಆಗ್ತಕ್ಕಂಥದ್ದು, ಅಥವಾ ಎಕ್ಸಾಮ್ಗೆ ಹತ್ರ ಬಂದಂಗೆ ವಿದ್ಯಾಭ್ಯಾಸದ ಕಡೆ ಆಸಕ್ತಿಯನ್ನು ಕಳೆದುಕೊಳ್ತಕ್ಕಂಥದ್ದು, ಇಂಥವೇನಾದರೂ ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಈ ಜಾತಕಕ್ಕೆ ಅಂತ ಹೇಳ್ತದೆ. ಹೌದು ಅಲ್ವೋ? ಹೌದು ಹೌದು. ಒಂದು ಕೆಲಸವನ್ನ ಮಾಡಿ, ಈ ಜಾತಕಕ್ಕೆ ವಿಶೇಷವಾಗಿ ಆರೋಗ್ಯದ ಸುಧಾರಣೆಗೋಸ್ಕರವಾಗಿ ಪ್ರತಿ ಶನಿವಾರ ದಿವಸ ಅಲ್ಲೆಲ್ಲಾರು ಬನ್ನಿ ವೃಕ್ಷವಿದ್ದರೆ ಬನ್ನಿ ವೃಕ್ಷವನ್ನ ಪೂಜೆಯನ್ನು ಮಾಡ್ತಕ್ಕಂಥದಕ್ಕೆ ಹೇಳಿ, ಅಥವಾ ಪೌರ್ಣಮಿ ದಿವಸ ಆ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಿಬಿಟ್ಟು ಅದರಿಂದ ಪಶ್ಚಿಮಕ್ಕೆ ಹೋಗಿರ್ತಕ್ಕಂಥ ಒಂದು ಬೇರನ್ನು ತುಂಬ ತಗೊಳ್ಬಾರ್ದು, ಒಂದಿಷ್ಟು ಬೇರನ್ನು ತೆಗೆದುಕೊಂಡು ಬಂದು ಅವನು ಮಲಗುವಂಥ ಜಾಗದಲ್ಲೋ ಅಥವಾ ಅವನು ಓದುವಂಥ ಜಾಗದಲ್ಲೋ ಇಡತಕ್ಕಂಥದ್ದನ್ನು ಮಾಡಿ ಎಲ್ಲವೂ ಸುಸೂತ್ರವಾಗಿ ಆಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಸಿದ್ಲಿಂಗಪ್ಪ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ನಿಮ್ಮ ಜನ್ಮ ದಿನಾಂಕ ತಿಳಿಸಿ. ನಮ್ಮ ಜನ್ಮ ದಿನಾಂಕ ನೆನಪಿಲ್ಲ ಮೇಡಮ್. ಓಕೆ, ಮಾತಾಡಿ ಗುರುಜಿ ಹತ್ರ. ನಮ ಶಿವಾಯ. ನಮಸ್ತೆ ಗುರುಜಿ. ನಮ ಶಿವ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ದಾವಣಗೆರೆಯಿಂದ ಕರೆ ಮಾಡ್ತಿದ್ದೀವಿ. ಏನ್ ಮಾಡ್ಕೊಂಡಿದ್ದೀರಿ? ವ್ಯವಸಾಯ ಮಾಡ್ತಿದ್ದ ಗುರುಜಿ. ಆಗಲಿ. ನಿಮ್ಮ ಸ್ವರವನ್ನ ಆಧಾರವಾಗಿ ತೆಗೆದುಕೊಂಡು ನೋಡಿದಾಗ ಸಾಮಾನ್ಯವಾಗಿ ಬರೀ ಕಷ್ಟ, ನೋವು, ಸಂಕಟಗಳನ್ನು ಅನುಭವಿಸ್ಕೊಂಬತ್ತಾ ಇರ್ತಕ್ಕಂಥದ್ದೇ ಪರಿಪೂರ್ಣವಾಗಿ ಆಗಿಬಿಟ್ಟಿದೆ ಅನ್ನೋ ರೀತಿಯಾದಂಥ ವಾತಾವರಣಗಳು ತೋರಿಸ್ತಾ ಇರ್ತಕ್ಕಂಥದ್ದು. ಅಂದುಕೊಂಡಂತ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ತುಂಬಾ ಶ್ರಮವನ್ನ ಬಿದ್ದು ಅವತ್ತು ದುಡಿಬೇಕು, ಅವತ್ತು ತಿನ್ನಬೇಕು ಅನ್ನೋ ರೀತಿಯಾದಂಥ ವಾತಾವರಣದಲ್ಲಿ ಭಗವಂತ ಇಟ್ಟಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು. ಮೇಲೆ ಬರಬೇಕು, ಅಭಿವೃದ್ಧಿ ಹೊಂದಬೇಕು, ಆಗ್ತಾ ಇಲ್ಲ, ದಾರಿ ತೋರಿಸ್ತಾ ಇಲ್ಲ. ಈ ರೀತಿಯಾದಂಥ ವಿಪರೀತ ಸಂಕಟ. ಒಂದೇ ಒಂದು ನಿಮಗೆ ಭಗವಂತ ಸ್ವಚ್ಛವಾಗಿ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಆರೋಗ್ಯವನ್ನ ತುಂಬ ಚೆನ್ನಾಗಿಟ್ಟಿದ್ದಾನೆ. ಆದರೆ ಇತ್ತೀಚೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕಾಲು ನೋವು, ಸ್ವಲ್ಪ ಮಂಡಿ ನೋವು ಸಂಬಂಧಪಟ್ಟಂತೆ ಸ್ವಲ್ಪ ಕಾಲು ನೋವು ಬರ್ತಕ್ಕಂಥ ಒಂದು ಸಾಧ್ಯತೆಗಳು. ಅದನ್ನು ಬಿಟ್ಟರೆ ಇನ್ನೆಲ್ಲವೂ ಕೂಡ ಭಗವಂತನ ಆಶೀರ್ವಾದದಿಂದ ಪರವಾಗಿಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಹೌದೋ ಅಲ್ವೋ? ಒಂದು ಕೆಲಸವನ್ನು ಮಾಡಿ, ಈ ಜಾತಕಕ್ಕೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಸಾಮಾನ್ಯವಾಗಿ ನಿಮ್ಮ ಯೋಗ ಫಲಗಳೆಲ್ಲವೂ ಕೂಡ ಮುಗಿದಿರ್ತಕ್ಕಂಥದ್ದು. ಇದರಿಂದ ಯಾವುದೇ ರೀತಿಯಾದಂಥ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಕಾಣತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರತಕ್ಕಂಥ ವಾತಾವರಣವಾಗಿರೋದ್ರಿಂದ ನಿಮ್ಮ ಏನು ಮಕ್ಕಳ ಮದುವೆ ಆದ ನಂತರವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣ್ತದೆ ಈ ಜಾತಕಕ್ಕೆ, ಅಂದರೆ ಈ ಕುಟುಂಬಕ್ಕೆ ಕಾಣ್ತದೆ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ಅದನಂತರವಾಗಿಯೇ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಬರುವಂಥ ಸಂಕಷ್ಟಗಳ ನಿವಾರಣೆಗೋಸ್ಕರವಾಗಿ ಪ್ರತಿ ಮಂಗಳವಾರ ದಿವಸ ಅಲ್ಲೆಲ್ಲಾರು ಸುಬ್ರಹ್ಮಣ್ಯನ ದೇವಸ್ಥಾನವಿದ್ದರೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೆಂಪು ಕಡಗಿಲೆಯನ್ನು ಅರ್ಪಿಸ್ತಕ್ಕಂಥದ್ದು ಮತ್ತೆ ತುಳಸಿಯನ್ನು ಅರ್ಪಿಸ್ತಕ್ಕಂಥದ್ದನ್ನು ಮಾಡಿ, ಅದರಿಂದ ಪೂಜೆ ಅಥವಾ ಅಷ್ಟೋತ್ತರ ಅಥವಾ ಏನಾದರೂ ಅದಕ್ಕೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಕೂಡ ಬರುವಂಥ ಸಂಕಟದಿಂದ ಈಚೆ ಬರುತ್ತೀರಿ, ಒಳ್ಳೆಯದಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಸಿದ್ಲಿಂಗಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಶೋಭಾ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ಮೇಡಮ್, ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಅವರ ಹೆಸರು, ಜನ್ಮ ದಿನಾಂಕ ತಿಳಿಸಿ. ಅವ್ರ ಹೆಸರು ಗಣೇಶ್ ಅಂತ ಮೇಡಮ್. ಓಕೆ ಮಾ, ಜನ್ಮ ದಿನಾಂಕ ತಿಳಿಸಿ. 2/4/72. ಓಕೆ, ಹುಟ್ಟಿದ ಸಮಯ ನೆನಪಿದೆಯಾ? ನೆನಪಿಲ್ಲ ಮೇಡಮ್. ಓಕೆ ಮಾ, ಮಾತಾಡಿ ಗುರುಜಿ. ನಮ ಶಿವಾಯ. ನಮಸ್ತೆ ಗುರುಜಿ. ನಮ ಶಿವಾಯ. ಏನು ಮಾಡ್ಕೊಂಡಿದ್ದಾರವ ಯಜಮಾನರು? ವ್ಯವಸಾಯ ಗುರುಜಿ. ಒಂದು ಕೆಲಸ, ನಿಮ್ಮ ಸ್ವರದ ಆಧಾರವಾಗಿ ತೆಗೆದುಕೊಂಡು ನೋಡಿದಾಗ ಸಾಮಾನ್ಯವಾಗಿ ಈ ಜಾತಕಕ್ಕೆ ಪೂರ್ವದಲ್ಲಿ ನೀವು ಮದುವೆ ಆದಂಥ ಸಂದರ್ಭದಲ್ಲಿ ಸುಮಾರು ಹತ್ತತ್ರ ಒಂದು 7-8 ವರ್ಷಗಳ ಕಾಲ ತುಂಬ ಚೆನ್ನಾಗಿ ನಡೆದಿರ್ತಕ್ಕಂಥದ್ದು, 4 ಜನಕ್ಕೆ ಅನ್ನ ಆಗಿರ್ತಕ್ಕಂಥ ಕುಟುಂಬ, ಎಲ್ಲರನ್ನೂ ಕೂಡ ಸರಿದೋಗಿ ನಡೆಸಿರ್ತಕ್ಕಂಥದ್ದು, ಎಲ್ಲರನ್ನೂ ಕೂಡ ಸರಿ ಮಾಡಿದ್ದೀರಿ. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೀವೇ ಅತಂತ್ರವಾಗಿರ್ತಕ್ಕಂಥದ್ದು 6-7 ವರ್ಷಗಳಿಂದ ಅತಂತ್ರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ. ಕೈ ಹಾಕಿದ್ಯಾವುದೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಸಾಲದ ಸುಳಿಗೆ ಸಿಲುಕಾಕೊಳ್ತಾ ಇರ್ತಕ್ಕಂಥದ್ದು, ಸ್ವಲ್ಪ ದಾರಿದ್ರ್ಯತನ ಅಂತಕ್ಕಂಥದ್ದು ಆವರಿಸಿಬಿಟ್ಟಿದೆ.
ಅದೆಲ್ಲವೂ ಕೂಡ ಒತ್ತಡಗಳಿಂದ ಆ ಎಲ್ಲ ಒತ್ತಡಗಳನ್ನು ತಂದು ನಿಮ್ಮ ಮೇಲೆ ಕಲಹವನ್ನು ಮಾಡಿಕೊಡ್ತಕ್ಕಂಥದ್ದು, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು. ಇದಿಷ್ಟು ಮನೆಯ ವಾತಾವರಣದಲ್ಲಿ ನಡೀತಾ ಇರ್ತಕ್ಕಂಥದ್ದು ಅಂತ ಹೇಳ್ತದೆ. ನಿಮ್ಮ ಇತಿಹಾಸ ಇದನ್ನು ಹೇಳ್ತದೆ. ಹೌದೋ ಅಲ್ವ ತಾಯಿ? ಹೌದು ಗುರುಜಿ, ಸತ್ಯ ಗುರುಜಿ. ಹೇಳಿ ತಾಯಿ, ಏನಾಗ್ಬೇಕು? ಸಮಸ್ಯೆ ನಮ್ಗೆ ಜಾಸ್ತಿ ಏನ್ ಬೇಡ, ಸಮಸ್ಯೆ ಆಗಲಿ. ಆರೋಗ್ಯ ಚೆನ್ನಾಗಿರ್ಬೇಕು, ನೆಮ್ಮದಿ ಇರ್ಬೇಕು. ಆಗಲಿ. ಭಗವಂತನಿಗೆ ಮಿಗಿಲಾದದ್ದು ಯಾವುದೂ ಇಲ್ಲ ತಾಯಿ. ಆ ಗುರುವನ್ನ, ಭಗವಂತನನ್ನ ನಂಬಿದರೆ ಖಂಡಿತವಾಗ್ಲೂ ಕೂಡ ಶತಸಿದ್ಧವಾಗಿ ಇದಾಗ್ತದೆ. ಯಾಕೆ ಅಂತಂದ್ರೆ ಇತ್ತೀಚೆಗೆ ಯಾಕೆ ಈ ಫಲಾಫಲಗಳು ಸಿಗೋದಿಲ್ಲ ಅಂತಂದಾಗ ದ್ವಂದ್ವದ ಮನಸ್ಥಿತಿಗಳು. ನಂಬಿ ಬಿಟ್ಟು ಮಾಡೋದಿಲ್ಲ. ಭಗವಂತನಿಗೆ ಆದ್ರೂ ಕೂಡ ಒಂದು ನಂಬಿ ಬಿಟ್ಟು ಒಂದು ಹೂವನ್ನು ಸಮರ್ಪಣೆ ಮಾಡಿದ್ರೆ ಏನೋ ಅರ್ಪಿಸಬೇಕು ಅನ್ನೋ ರೀತಿಯಾದಂಥ ಒಂದು ಮನೋಧೋರಣೆಗಳು ಅಂದರೆ ಅದೇ ರೀತಿಯಾದಂಥ ಫಲಗಳು ಸಿಗುತ್ತದೆ. ಹಾಗಾಗಿ ಭಗವಂತನನ್ನ ಪರಿಪೂರ್ಣವಾಗಿ ನಂಬಿ ಅಯ್ಯ ನೀನೇ ಗತಿ ಅನ್ನೋ ರೀತಿಯಲ್ಲಿ ನಂಬಿ ಮಾಡಿದರೆ ಖಂಡಿತವಾಗ್ಲೂ ಕೂಡ ಫಲ ಸಿಗುತ್ತೆ. ಆ ರೀತಿಯಲ್ಲಿ ನೀವು ನಂಬಿ ಬಿಟ್ಟು ಗಣಪತಿಯ ಆರಾಧನೆಯನ್ನು ಮಾಡಿ ಮನೆಯಲ್ಲಿ. ಅದಕ್ಕೆ ಬಿಳಿ ಎಕ್ಕದ ಹೂವು ಅಂತ ಏನಿರ್ತದೆ, ಆ ಎಕ್ಕದ ಹೂವಿನಿಂದ ಪ್ರತಿ ಮಂಗಳವಾರ ದಿವಸ ಅಷ್ಟೋತ್ತರವನ್ನು ಗಣಪತಿಗೆ ಮಾಡಿ. ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಸಾಧ್ಯವಾದರೆ ನಿಮ್ಮ ಜಮೀನಿನಲ್ಲೆಲ್ಲಾದರೂ ಬಿಳಿ ಎಕ್ಕದ ಹೂವಿನ ಗಿಡವಿದ್ದರೆ ಅದಕ್ಕೆ ಉತ್ತರಕ್ಕೆ ಹೋಗಿರ್ತಕ್ಕಂಥ ಬೇರಿನಿಂದ ಗಣಪತಿ ವಿಗ್ರಹವನ್ನು ಮಾಡಿಸಿಬಿಟ್ಟು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡುತ್ತಾಯಿ, ಅದ್ಭುತವಾದಂಥ ರೀತಿಯಲ್ಲಿ ನೆಮ್ಮದಿ ಸಿಗುತ್ತೆ. ಶುಭವಾಗಲಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸಿ. ಖಂಡಿತ. ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ಅನಿರೀಕ್ಷಿತವಾಗಿ ಉದ್ಯೋಗದಲ್ಲಿ ಪ್ರಗತಿ ಮತ್ತು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವಂಥದ್ದು. ಕಲಹಗಳಲ್ಲಿ, ಕೋರ್ಟ್ ಕೇಸುಗಳಲ್ಲಿ, ವಿಚ್ಛೇದನ ಕೇಸುಗಳಲ್ಲಿ ಜಯದ ಸೂಚನೆಗಳು. ಹಣಕಾಸಿನ ಅವ್ಯವಸ್ಥೆಯಿಂದ ಪ್ರಯಾಣವನ್ನು ರದ್ದು ಮಾಡ್ತಕ್ಕಂಥ ವಾತಾವರಣವೇನಾದರೂ ನಿರ್ಮಾಣವಾಗ್ತಕ್ಕಂಥದ್ದನ್ನು ತುಲಾ ರಾಶಿ ನೋಡುವಂಥದ್ದು. ಉದ್ದಿನ ಬೇಳೆ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀನು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ದಾಂಪತ್ಯದಲ್ಲಿ ವಿರಸ, ನೋವುಗಳನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ. ಮಕ್ಕಳು ದಾರಿ ತಪ್ಪುವಂಥ ಒಂದು ಸಂಭವ, ಮಕ್ಕಳ ಬಗ್ಗೆ ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಸ್ಥಿರಾಸ್ತಿಯಿಂದ, ಹಳೆಯ ವಾಹನದಿಂದ ಲಾಭವಾಗ್ತಕ್ಕಂಥ ಒಂದು ವಾತಾವರಣವನ್ನು ವೃಶ್ಚಿಕ ರಾಶಿ ನೋಡುವಂಥದ್ದು. ಓಂ ಸುದರ್ಶನಾಯ ಮಮ ಸಂಕಷ್ಟ ನಿವಾರಣಾಯ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಧನುಸ್ಸು ರಾಶಿ, ವಿಪರೀತ ರಾಜಯೋಗದ ದಿವಸ, ಆಕಸ್ಮಿಕವಾದಂಥ ಅದೃಷ್ಟ, ವಿಶ್ರಾಂತಿ ವೇತನ, ಬಕ್ಷೀಸು, ಆಕಸ್ಮಿಕ ಸಂಪತ್ತು ಲಭಿಸ್ತಕ್ಕಂಥದ್ದಕ್ಕೆ ದಾರಿಯಾಗ್ತಕ್ಕಂಥದ್ದು. ಅನಿರೀಕ್ಷಿತವಾಗಿ ಉದ್ಯೋಗ ನಿಮಿತ್ತ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭವೇನಾದರೂ ಬರುವಂಥದ್ದನ್ನು ಧನುಸ್ಸು ರಾಶಿ ನೋಡುವಂಥದ್ದು. ಅಶ್ವತ್ಥ ವೃಕ್ಷ ಅಥವಾ ಬೇವಿನ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ಸಂಗಾತಿಯಿಂದ ಆರ್ಥಿಕ ಸಹಾಯ, ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭದ ಪ್ರಮಾಣ ಅಧಿಕವಾಗ್ತಕ್ಕಂಥದ್ದು. ಮಕ್ಕಳಿಗೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗ್ತಕ್ಕಂಥ ಯೋಗಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು. ಆದರೆ ರೋಗ ಬಾಧೆಯಿಂದ ಮುಕ್ತಿ ಹೊಂದೋದಕ್ಕೂ ಕೂಡ ದಾರಿಯಾಗ್ತಕ್ಕಂಥ ಒಂದು ಸಂದರ್ಭಗಳೇನಾದರೂ ಬರುವಂಥದ್ದನ್ನು ಮಕರ ರಾಶಿ ನೋಡುವಂಥದ್ದು. ಬಿಳಿಯ ವಸ್ತ್ರವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ಉದ್ಯೋಗ ಸ್ಥಳದಲ್ಲಿ ನಿರಾಸಕ್ತಿಗಳು, ಒತ್ತಡಗಳು ಅಧಿಕವಾಗಿ ಕಾಡ್ತಕ್ಕಂಥದ್ದು. ಸಾಲದಿಂದ ತೊಂದರೆಗೆ ಸಿಲುಕತಕ್ಕಂಥ ವಾತಾವರಣ, ಅಪನಿಂದನೆಗೊಳಗಾಗ್ತಕ್ಕಂಥದ್ದು. ಸ್ಥಿರಾಸ್ತಿ ಅಥವಾ ವಾಹನದ ಮೇಲೆ ಸಾಲದ ಸಹಾಯವನ್ನು ಬೇಡ್ತಕ್ಕಂಥ ವಾತಾವರಣವನ್ನು ಕುಂಭರಾಶಿ ನೋಡುವಂಥದ್ದು. ವಿಘ್ನ ನಿವಾರಕ ಗಣಪತಿಗೆ ಪೂಜೆಯನ್ನು ಸಲ್ಲಿಸೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಮೀನರಾಶಿ, ಭಾವನೆ, ಆಸೆ, ಆಕಾಂಕ್ಷೆ, ಕಲ್ಪನೆಗಳಲ್ಲಿ ವಿಹರಿಸ್ತಕ್ಕಂಥ ವಾತಾವರಣ. ಪತ್ರ ವ್ಯವಹಾರಗಳಿಂದ ಅನುಕೂಲ. ಮಕ್ಕಳಿಗೆ ಉದ್ಯೋಗ ಆಸಕ್ತಿಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು. ಉದ್ಯೋಗ ಅವಕಾಶಗಳು ಕೂಡ ಬರ್ತಕ್ಕಂಥದ್ದು. ಆದರೆ ಆರೋಗ್ಯದ ಸಮಸ್ಯೆಯಿಂದ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ವಾತಾವರಣವನ್ನು ಮೀನರಾಶಿ ನೋಡುವಂಥದ್ದು. ಬನ್ನಿ ಪತ್ರಕ್ಕೆ ಶಿವನ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾರ. ಓಕೆ ಗುರುಜಿ, ಸವಿತಾ ಕರೆ ಮಾಡಿದ್ದಾರೆ ಮಂಡ್ಯದಿಂದ. ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಗಳ ಹೆಸರು, ಜನ್ಮ ದಿನಾಂಕ ತಿಳಿಸಿಮಾ. ಅನುಷಾ ಅಂತ. ಓಕೆ. 25/2/96. ಓಕೆ ಮಾ. ಹುಟ್ಟಿದ ಸಮಯ 12 ಗಂಟೆ 10 ನಿಮಿಷ ಮಧ್ಯಾಹ್ನ ಮೇಡಮ್. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ನಮಃ ಶಿವಾಯ. ನಮಸ್ಕಾರ ಗುರುಜಿ. ಏನ್ ಮಾಡ್ಕೊಂಡಿದ್ದಾರೋ ತಾಯಿ ಇವರು? ಇಂಜಿನಿಯರ್ ಆಗಿ ಕೆಲಸ ಇದ್ದಾಳೆ ಗುರುಜಿ. ಇನ್ನು ಒಳ್ಳೆ ಕೆಲಸ ಸಿಗುತ್ತಾ? ಮತ್ತೆ ಮದುವೆ ಬಗ್ಗೆ ಮಾತಾಡ್ಬೇಕಾಗಿತ್ತು. ಗೊತ್ತಾಯ್ತು. ಮದುವೆ ಬಗ್ಗೆನೇ ಕೇಳ್ತಿದ್ರಿ ಅನ್ನೋದು ಗೊತ್ತಾಯ್ತು. ಕೃತಿಕಾ ನಕ್ಷತ್ರ ಜನನ, ಲಗ್ನಾಂಶವನ್ನು ನೋಡಿದಾಗ ರೋಹಿಣಿ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು. ರಾಹುವಿನ ಪ್ರಭಾವ ಜಾಸ್ತಿ ಇರ್ತಕ್ಕಂಥ ಒಂದು ವಾತಾವರಣ. ರಾಹು ಪ್ರಭಾವ, ವಿಪರೀತವಾದಂಥ ಸಿಟ್ಟು, ಸೆಡವು, ಕೋಪ, ಆತ್ರ ಜಾಸ್ತಿ ಇರ್ತಕ್ಕಂಥದ್ದೆಲ್ಲವೂ ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಉದ್ಯೋಗದಲ್ಲಿ ಪ್ರಗತಿಯನ್ನು ಹೊಂದೋದಕ್ಕಾಗ್ತಾ ಇಲ್ಲ. ಯಾಕೋ ವಿಪರೀತ ಟೆನ್ಷನ್ಸ್ ಮಾಡ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗ್ತದೆ.
ಉದ್ಯೋಗ ಸ್ಥಳದಲ್ಲಿ ಒತ್ತಡಗಳು, ಸಂಬಳ ಕಡಿಮೆ, ಒತ್ತಡಗಳು ಅಂದರೆ ಕೆಲಸದ ಒತ್ತಡಗಳು ಜಾಸ್ತಿ ಅಂತಕ್ಕಂಥ ಒಂದು ಸ್ಥಿತಿಗತಿಗಳು, ರಾತ್ರಿ ಸಂದರ್ಭದಲ್ಲಿ ನಿದ್ರೆ ಮಾಡ್ತಕ್ಕಂಥದ್ದು ಕಡಿಮೆ ಎನ್ನುವ ರೀತಿಯಾದಂಥ ವಾತಾವರಣಗಳು ನಿರ್ಮಾಣವಾಗ್ತಾ ಇರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ ಈ ಜಾತಕ ಸಂಬಂಧಪಟ್ಟಂತೆ. ಅದೇ ರೀತಿಯಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವ್ಯತ್ಯಾಸಗಳನ್ನು ನೋಡ್ತಕ್ಕಂಥದ್ದು, ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳು, ತಿಂಗಳ ದೋಷಗಳಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಉಷ್ಣ ಬಾಧೆಗಳು ಜಾಸ್ತಿ, ತಲೆನೋವು ಜಾಸ್ತಿ ಬರ್ತಕ್ಕಂಥದ್ದೆಲ್ಲವೂ ಕೂಡ ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಹೌದು ಅಲ್ವ ತಾಯಿ? ಹೌದು ಗುರುಜಿ. ಒಂದು ಕೆಲಸವನ್ನು ಮಾಡಿ ತಾಯಿ, ಮದುವೆ ಆಗೋದಕ್ಕೆ ಕುಜ ಹಸ್ತತ್ವವನ್ನು ಹೊಂದಿರತಕ್ಕಂಥದ್ದು, ಸ್ವಲ್ಪ ಏನೋ ಸಣ್ಣದಾಗಿ ಸ್ವಲ್ಪ ತೊಂದರೆಗಳಿದೆ. ಹಾಗಾಗಿ ಆ ಕುಜನ ಅಸ್ತತ್ವವನ್ನು ನಿವಾರಣೆ ಮಾಡಿಕೊಳ್ಬೇಕು. ಸಾಧ್ಯವಾದರೆ ಮಂತ್ರಪೂರ್ವಕವಾಗಿ ಮಾಡತಕ್ಕಂಥ ಒಂದು ರುದ್ರ ಹೋಮವನ್ನು ಮನೆಯಲ್ಲಿ ಮಾಡಿಕೊಂಡು 9 ಜನ ಜಂಗಮರಿಗೆ ವಸ್ತ್ರದಾನ ಮತ್ತು ಅವರಿಗೆ ಈ ಹೆಣ್ಣುಮಗಳ ಕೈಯಿಂದ ಮಾಡಿರ್ತಕ್ಕಂಥ ಪ್ರಸಾದ ಅಂದರೆ ಊಟವನ್ನು ಅವರಿಗೆ ಬಡಿಸ್ತೆಗಿಬಿಟ್ಟು ವಸ್ತ್ರದಾನವನ್ನು ಮಾಡ್ತಕ್ಕಂಥದ್ದು ಮಾಡಿ, ತದನಂತರವಾಗಿ ಒಂದು ಒಳ್ಳೆಯ ಮಾರ್ಗ ಅಂತಕ್ಕಂಥದ್ದು ಸಿಗುತ್ತೆ. ಸ್ವಲ್ಪ ಏನೋ ಸಣ್ಣದಾಗಿ ವ್ಯತ್ಯಾಸವಿದೆ ತಾಯಿ, ಅದನ್ನು ನಿವಾರಣೆ ಮಾಡಿಕೊಂಡು ಮುಂದುವರಿರಿ. ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ನಿಗದಿತವಾದಂಥ ಸಮಯ ಏನಾದರೂ ಬೇಕು ನಿಮಗೆ ಅಂತಂದರೆ ಮದುವೆ ಆಗ್ತಕ್ಕಂಥದ್ದು, ನೇರವಾಗಿ ಕಚೇರಿಗೆ ಬನ್ನಿ. ಇಲ್ಲಿ ಸಮಯದ ಅವಕಾಶಗಳು ಕಡಿಮೆ ಇರತಕ್ಕಂಥದ್ರಿಂದ ಇಂಥ ಸಮಯದಲ್ಲಿ ಆಗುತ್ತೆ ಅಂತಕ್ಕಂಥ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ಕಷ್ಟವಾಗುತ್ತೆ. ನೇರವಾಗಿ ಬಂದರೆ ಆ ಮಾಹಿತಿಗಳೆಲ್ಲವನ್ನು ಕೂಡ ನಿಮಗೆ ಕೊಡ್ತೀವಿ. ಶುಭವಾಗಿ. ಓಕೆ, ಧನ್ಯವಾದ ಸವಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಾನು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲೇ ತಿಳಿಸಿದೆ, ಪುಷ್ಯ ಮಾಸದ ಪ್ರದೋಷದ ಆಚರಣೆ ಇವತ್ತು. ಪ್ರದೋಷ ಅಂದ್ರೆ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿರುತ್ತೆ. ಹೇಗೆ ಆಚರಣೆ ಮಾಡಬೇಕು, ಇದರಿಂದ ಏನೆಲ್ಲ ಫಲ ಸಿದ್ಧಿಸುತ್ತೆ, ಈ ಬಗ್ಗೆ ತಿಳಿಸ್ತೀವಿ. ಗುರುಜಿ, ಇವತ್ತು ಪುಷ್ಯ ಮಾಸದ ಪ್ರದೋಷದ ಆಚರಣೆ, ಅದರಲ್ಲೂ ಶುಕ್ರವಾರ ಪ್ರದೋಷದ ಆಚರಣೆ ಬಂದಿದೆ. ಇದನ್ನು ಆಚರಣೆ ಮಾಡೋದ್ರಿಂದ ವಿಶೇಷ ಫಲ ಸಿದ್ಧಿಸುತ್ತೆ ಎನ್ನುವಂಥದ್ದು, ಆಚರಣೆ ಹೇಗಿರಬೇಕು ಮತ್ತು ಏನೆಲ್ಲ ಫಲ ಸಿದ್ಧಿಸುತ್ತೆ ತಿಳಿಸಿ ಗುರುಜಿ. ಸಾಮಾನ್ಯವಾಗಿ ಪ್ರದೋಷ ಅಂತಂದ್ರೆ ವಿಶಿಷ್ಟ ಮತ್ತು ವಿಶೇಷವಾದಂಥದ್ದು. ಅದರಲ್ಲೂ ಕೂಡ ಶೂನ್ಯ ಮಾಸ ಅಂದರೆ ಪುಷ್ಯ ಮಾಸದ ಒಂದು ಪ್ರದೋಷ, ಶುಕ್ಲ ಪಕ್ಷದ ಪ್ರದೋಷ ಅಂತಕ್ಕಂಥದ್ದು ವಿಶಿಷ್ಟವಾದಂಥ ಶುಕ್ರವಾರ ಬಂದಿರತಕ್ಕಂಥದ್ದು. ಶುಕ್ರವಾರ ಬಂದಿರತಕ್ಕಂಥದ್ರಿಂದ ಅದರದೇ ಆದಂಥ ಒಂದು ಫಲಾಫಲಗಳು. ಏಕೆಂದರೆ ಪ್ರದೋಷ ಅಂತಕ್ಕಂಥದ್ದು ಒಂದೊಂದು ವಾರ ಬಂದರೆ ಒಂದೊಂದು ಮಾಸದ ಫಲಾಫಲಗಳು ಒಂದೊಂದು ರೀತಿಯಾದಂಥ ಒಂದು ಫಲವನ್ನು ಕೊಡ್ತಾ ಹೋಗುತ್ತೆ. ಶೂನ್ಯ ಮಾಸ ಅಂತಕ್ಕಂಥದ್ದು ಪೂಜಾ ಪುನಸ್ಕಾರಗಳಿಗೆ ಅಂದರೆ ವೈಯಕ್ತಿಕವಾದಂಥ ಪೂಜಾ ಪುನಸ್ಕಾರ ಸಾಧನೆಗಳಿಗೆ ಬಹಳ ಸೂಕ್ತವಾದಂಥ ಒಂದು ಸಂದರ್ಭ. ಹಾಗಾಗಿಯೇ ಯಾವುದೇ ಶುಭ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ಈ ಶೂನ್ಯ ಮಾಸಗಳಲ್ಲಿ ಮಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ಅಂತಕ್ಕಂಥ ಒಂದು ಪ್ರತೀತಿಗಳಿರ್ತಕ್ಕಂಥದ್ದು. ಹಾಗಾಗಿಯೇ ದೈವಾರಾಧನೆ ಇವತ್ತಿನ ದಿವಸ ಪ್ರದೋಷ ಅಂತಕ್ಕಂಥದ್ದು ಇರೋದರಿಂದ ವಿಶಿಷ್ಟವಾದಂಥ ದೈವಾರಾಧನೆ, ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ರಿಂದ, ಶಿವನ ಆಲಯ ದರ್ಶನವನ್ನು ಮಾಡ್ತಕ್ಕಂಥದ್ರಿಂದ, ಶಿವನಿಗೆ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ರಿಂದ ಒಂದೊಂದಕ್ಕೆ ಒಂದೊಂದು ರೀತಿಯಾದ ಒಂದು ಫಲಾಫಲಗಳನ್ನು ಸಿಗ್ತಾ ಹೋಗುತ್ತೆ. ಇವತ್ತು ಶುಕ್ರವಾರ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಮಹಾಪ್ರದೋಷ ಅಂತಕ್ಕಂಥ ಕರಿತೀವಿ. ಆ ಮಹಾಪ್ರದೋಷದ ದಿವಸ ತುಪ್ಪದ ಅಭಿಷೇಕವನ್ನು ಮಾಡತಕ್ಕಂಥದ್ರಿಂದ ಅಥವಾ ತುಪ್ಪವನ್ನು ಅಭಿಷೇಕಕ್ಕೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ರಿಂದ ಅಥವಾ ತುಪ್ಪವನ್ನು ಕೊಟ್ಟು ಅಲ್ಲಿ ಅಭಿಷೇಕವಾಗುವವರೆಗೂ ಇದ್ದು ಅದನ್ನು ಒಂದು ಸ್ವಲ್ಪ ತುಪ್ಪವನ್ನು ಸ್ವೀಕರಣೆ ಮಾಡಿಕೊಂಡು ಬರ್ತಕ್ಕಂಥದ್ರಿಂದ ವಿಶಿಷ್ಟವಾದಂಥ ಒಂದು ಫಲ. ಅಂದರೆ ಒಂದು ರೀತಿಯಾದ ಒಂದು ಜಡತ್ವ ಅಂತಕ್ಕಂಥದ್ದೇನಿರ್ತದೆ, ಈ ಮಂದತ್ವ ಅನ್ನೋದೇನಿರ್ತದೆ, ಮನೆಯಲ್ಲಿ ಒಂದು ರೀತಿಯ ದಾರಿದ್ರ್ಯ ಅಂತಕ್ಕಂಥದ್ದು, ಆಲಸ್ಯ, ಏನು ಮಾಡೋದಕ್ಕೂ ಕೂಡ ಆಸಕ್ತಿಗಳು ಕಂಡುಬರೋದಿಲ್ಲ ಅಂತಕ್ಕಂಥದ್ದೇನಿರ್ತದೆ, ಆ ಒಂದು ಪ್ರವೃತ್ತಿಗಳಿಂದ ಆ ಮನಸ್ಥಿತಿಯಿಂದ ಈಚೆ ಬರೋದಕ್ಕೆ ಈ ತುಪ್ಪದ ಅಭಿಷೇಕವನ್ನು ಮಾಡ್ತಕ್ಕಂಥದ್ರಿಂದ ಯೋಗ ಫಲಗಳು ಇವತ್ತಿನ ದಿವಸ ವಿಶಿಷ್ಟವಾಗಿ ಸಿಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಯಾವಾಗ ಮಾಡಬೇಕು, ಸಾಯಂಕಾಲ ಗೋಧೂಳಿ ಸಮಯ ಅಂತಕ್ಕಂಥದ್ದು ಅಂದರೆ ಪ್ರದೋಷ ಸಮಯ ಅಂತಕ್ಕಂಥದ್ದು ಸಂಜೆ 4:30ಯಿಂದ 6:30 ಅಂತಕ್ಕಂಥ ಸಮಯದಲ್ಲಿ ಇರ್ತಕ್ಕಂಥದ್ದು. ಕೆಲವೊಂದು ಕಡೆ ಏನು ಮಾಡ್ತದೆ ಅಂದರೆ 6:30-7 ಗಂಟೆ ಮೇಲೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಅದು ಯಾವುದೇ ರೀತಿಯಾದಂಥ ಪ್ರದೋಷದ ಪ್ರಯೋಜನಗಳು ಭಗವಂತನಿಗೆ ಯಾವಾಗ ಸಮರ್ಪಣೆ ಮಾಡಿದ್ರು ಒಂದೇ, ಆದರೆ ಪ್ರದೋಷದ ಪ್ರಯೋಜನಗಳು ಅಂತಕ್ಕಂಥದ್ದನ್ನು ಅಂದರೆ ಆ ಗಳಿಗೆಗಿರ್ತಕ್ಕಂಥ ಮಹತ್ವದ ಒಂದು ಪ್ರಯೋಜನಗಳಿರ್ತದೆ, ಆ ಪ್ರಯೋಜನಗಳು ಸಿಗೋದಿಲ್ಲ ಅಂತಕ್ಕಂಥದ್ದು ಅಷ್ಟೇ. ಅಲ್ಲಿ 4:30ಯಿಂದ 6:30 ಒಳಗಡೆ ಮಾಡ್ತಕ್ಕಂಥ ಈ ಒಂದು ಅಭಿಷೇಕಗಳೇನಿದೆ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು. ಹಾಗಾಗಿಯೇ ತುಪ್ಪವನ್ನು ಸಮರ್ಪಣೆಯನ್ನು ಮಾಡಿ ಸ್ವಲ್ಪ ಜಡತ್ವ, ಆಲಸ್ಯ, ಮಂದತ್ವ ಏನಿರ್ತದೆ, ಏನು ಮಾಡೋದಕ್ಕೂ ಆಸಕ್ತಿಗಳು ಕಾಣ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರವೃತ್ತಿಗಳೇನಿರ್ತದೆ ಅದರಿಂದ ಈಚೆ ಬರತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ತುಪ್ಪದ ಅಭಿಷೇಕವನ್ನು ಮಾಡ್ತಕ್ಕಂಥದ್ರಿಂದ. ಇನ್ನು ಜೇನುತುಪ್ಪವನ್ನು ಮಾಡ್ತಕ್ಕಂಥದ್ರಿಂದ ಆರ್ಥಿಕ ಅಭಿವೃದ್ಧಿ ಆಗೋದಕ್ಕೆ ತುಂಬ ಪ್ರಶಸ್ತವಾದಂಥ ಒಂದು ದಿವಸ. ಆರ್ಥಿಕವಾಗಿ ಯಾವುದು ಕೆಲಸ ಆಗ್ತಾಯಿಲ್ಲ, ಯಾವುದೋ ಬ್ಯಾಂಕಿಗೆ ಸಾಲವನ್ನು ಹಾಕಿದಿರಿ, ಸಾಲ ಸಿಗ್ತಾ ಇಲ್ಲ, ಅಥವಾ ಯಾರಿಗೂ ಸಾಲವನ್ನು ಹೇಳಿದಿರಿ, ಸಾಲ ದೊರಕ್ತಾ ಇಲ್ಲ, ಅಥವಾ ಆರ್ಥಿಕವಾಗಿ ವಿಪರೀತ ಸಾಲದ ಬಾಧೆಗೆ ಒಳಗಾಗ್ತಿದ್ದೀರಿ, ಅದರಿಂದ ಬಿಡುಗಡೆ ಹೊಂದೋದಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿಗಳಿದ್ದಂಥ ಪಕ್ಷದಲ್ಲಿ
ಈ ಒಂದು ರೀತಿಯಾದಂಥ ಅಭಿಷೇಕವನ್ನು ಮಾಡೋದ್ರಿಂದ ಮತ್ತು ಯಾಕೋ ವ್ಯಾಪಾರ ಸ್ಥಳದಲ್ಲಿ ಮೊದಲಿದ್ದಂಥ ವ್ಯಾಪಾರಗಳಾಗ್ತಾ ಇಲ್ಲ, ವ್ಯಾಪಾರದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಜೇನುತುಪ್ಪವನ್ನು ತೆಗೆದುಕೊಂಡು ಹೋಗಿ ಭಗವಂತನಿಗೆ ಸಮರ್ಪಣೆ, ಅಂದರೆ ಸಮರ್ಪಣೆ ಮಾಡಬೇಕು ಅಂದರೆ ಒಳಗಡೆ ಇರ್ತಕ್ಕಂಥ ಕಲ್ಮಶ ಏನಿದೆ ಅದನ್ನು ಮೊದಲು ತೆಗೆದುಹಾಕಿ ತದನಂತರವಾಗಿ ಭಗವಂತನಿಗೆ ಮನಸ್ಫೂರ್ತಿಯಾಗಿ ಅರ್ಪಿಸಿ, ಖಂಡಿತವಾಗ್ಲೂ ಕೂಡ ನಿಮ್ಮಿಷ್ಟಾರ್ಥ ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಪುಷ್ಯ ಮಾಸದ ಪ್ರದೋಷದ ಆಚರಣೆ ಬಗ್ಗೆ ಸಾಕಷ್ಟು ವಿಶೇಷ ಮಾಹಿತಿಯನ್ನು ತಿಳಿಸಿದ್ರಿ. ಧನ್ಯವಾದ ಗುರುಜಿ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಗುರುಜಿಯವರ ಕಚೇರಿಯ ವಿಳಾಸ ಈ ರೀತಿ ಇದೆ: ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ, ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 560096. ವೀಕ್ಷಕರೇ, ದೂರವಾಣಿ ಸಂಖ್ಯೆಗಳು ಈ ರೀತಿ ಇದೆ: 9972737119, ಮತ್ತೊಂದು ದೂರವಾಣಿ ಸಂಖ್ಯೆ 9686869938. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.